ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 1, ನಾವು ಈ ರೀತಿ ಸ್ಟಿಕ್ಕರ್ ಬಾಕ್ಸನ್ನು ತಗೊತಾ ಇರ್ತೀವಿ. ಸ್ಟಿಕ್ಕರ್ ಬಾಕ್ಸ್ ಇದು ಜಾಸ್ತಿ ಟೈಟಾಗಿ ಇರೋದಿಲ್ಲ, ಫಿಟ್ಟಾಗಿ. ಅದು ಏನಾದರೂ ಕೆಳಗಡೆ ಬಿದ್ದರೂ ಕೂಡ ಸ್ಟಿಕ್ಕರ್ಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಮತ್ತು ಅದನ್ನೆಲ್ಲ ಎತ್ತಿಕ್ಕೋಬೇಕು, ಅದೊಂದು ಕೆಲಸ ಆಗುತ್ತೆ. ಮತ್ತು ಎಲ್ಲಾದರೂ ಹೋಗಬೇಕು, ಔಟ್ಸೈಡ್ ಎಲ್ಲಾದರೂ ಹೋಗ್ಬೇಕಂದ್ರೆ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀವಿ. ಹ್ಯಾಂಡ್ ಬ್ಯಾಗ್ ಇದೇನೋ ಓಪನ್ ಆಗಿಬಿಟ್ರೆ ಅದು ಕೂಡ ಬ್ಯಾಗೆಲ್ಲ ಸ್ಟಿಕ್ಕರ್ಸೇ ಇರುತ್ತೆ ಮತ್ತು ಎಲ್ಲವನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಆ ರೀತಿ ಆಗದಿರ ವೇಸ್ಟದು ಆಗೋಗಿರೋಂಥ ಸ್ಟಿಕ್ಕರ್ ಬಾಕ್ಸ್ ಪ್ಯಾಕೆಟ್ ಇರುತ್ತಲ್ಲ, ಆ ಪ್ಯಾಕೆಟ್ಗೆ ಈ ರೀತಿ ಸ್ಟಿಕ್ಕರ್ಸನ್ನು ನಾವು ಅಂಟಾಕೊಂಡ್ರೆ ನಮಗೆ ಈಸಿಯಾಗಿ ನಾವು ಸ್ಟಿಕ್ಕರನ್ನು ತಗೊಂಡು ಹೋಗ್ಬೋದು. ಎಲ್ಲೂ ಚೆಲ್ಲೋಗೋದಿಲ್ಲ ಮತ್ತು ನಾವು ಈಸಿಯಾಗಿ ತೆಗೆದು ಇಟ್ಕೋಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೀತಿ ನನಗೆ ಯಾವ ಸ್ಟಿಕ್ಕರ್ಸ್ ಬೇಕೋ ಆ ಸ್ಟಿಕ್ಕರ್ಸನ್ನು, ಕಲರ್ ಸ್ಟಿಕ್ಕರ್ಸು ಮತ್ತು ಪ್ಲೈನ್ ಸ್ಟಿಕ್ಕರ್ಸು, ಡೈಲಿ ಯೂಸ್ ಇಟ್ಕೊಳ್ಳೋ ಅಂಥ ಸ್ಟಿಕ್ಕರ್ಸನ್ನು ಈ ರೀತಿ ಒಂದು ವೇಸ್ಟ್ ಆಗಿರೋಂಥ ಪ್ಯಾಕಿಗೆ ನಾನು ಇಟ್ಕೊಂಡಿದ್ದೀನಿ. ಈ ರೀತಿ ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಸ್ಟಿಕ್ಕರ್ಸು. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೀತಿ ಎಲ್ಲ ಟಿಪ್ಸ್ಗಳನ್ನು ನಿಮ್ಗೆ ಇನ್ನೂ ಹೆಚ್ಚಿನ ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ. ನಾನು ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡ್ತಾ ಇರ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಕ್ಕರ್ಸ್ ಟಿಪ್ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 2, ನಾವು ಈ ರೀತಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಜ್ವರಗಾಗಿರ್ಬೋದು, ಕೆಮ್ಮು ಆಗಿರ್ಬೋದು, ನೆಗಡಿಗಾಗಿರ್ಬೋದು, ಈ ರೀತಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಅದು ನಾವು ಎಕ್ಸ್ಪೈರ್ಡ್ ಡೇಟ್ ಇರೋ ಅಂಥ ಜಾಗದಲ್ಲಿ ನಾವು ಓಪನ್ ಮಾಡ್ತೀವಿ. ಅದು ಓಪನ್ ಮಾಡಿದಾಗ ನಮಗೆ ಎಕ್ಸ್ಪೈರಿ ಡೇಟ್ ಯಾವ ಡೇಟ್ಗಿದೆ, ಆಗೋಗಿದೆಯಾ ಇಲ್ಲ ಅಂತ ನಮಗೆ ಬೇಗ ಗೊತ್ತಾಗೋದಿಲ್ಲ. ನಾವಾದರೆ ಈ ರೀತಿ ಮೇಲೆ ಎಕ್ಸ್ಪೈರಿ ಡೇಟ್ ಬಿಟ್ಟು ನಾವು ಓಪನ್ ಮಾಡ್ಕೊತೀವಿ. ಚಿಕ್ಕ ಮಕ್ಕಳಾದರೆ ಎಕ್ಸ್ಪೈರಿ ಡೇಟ್ ಇರೋ ಅಂಥ ಜಾಗದಲ್ಲಿ ಕಟ್ ಮಾಡಿಕೊಂಡು ನುಂಗ್ತಾರೆ. ಆ ರೀತಿ ಇದ್ದರೆ ನಮಗೆ ಎಕ್ಸ್ಪೈರಿ ಡೇಟ್ ಎಷ್ಟಿಗಿದೆ, ಯಾವ ಡೇಟ್ ಇದೆಯಾ ಇಲ್ಲೋ ಅಂತ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಒಂದು ಫೋಟೋನ ಇಲ್ಲಾಂದರೆ ಒಂದು ಪ್ಲಾಸ್ಟರ ಅಂಟಾಕ್ಬಿಟ್ರೆ ನಮಗೆ ಎಕ್ಸ್ಪೈರಿ ಡೇಟ್ ಎಷ್ಟಿಗಿದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಟಿಪ್ ನಂಬರ್ 3, ನಾವು ಸ್ಪೆಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಈಗ ಜಾಸ್ತಿ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಸ್ಪೆಕ್ಸನ್ನು ಜಾಸ್ತಿನೇ ಇಟ್ಕೊತಾರೆ. ಹೆಡ್ಡೇಕು, ಸೈಟು ಈ ರೀತಿ ಎಲ್ಲ ಇರುತ್ತೆ. ಅದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾವು ಆ ಸ್ಪೆಕ್ಸನ್ನು ಯೂಸ್ ಮಾಡುವಾಗ ನೋಸ್ ಮೇಲೆ ನಮಗೆ ಬ್ಲ್ಯಾಕ್ ಪಾಯಿಂಟ್ಸು ಜಾಸ್ತಿ ಇರುತ್ತೆ, ಬ್ಲ್ಯಾಕಾಗಿ ಆಗೋಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ ಸ್ವಲ್ಪ ನಾವು ಯೂಸ್ ಮಾಡುವಂತಹ ಪೌಡರನ್ನು ಈ ರೀತಿ ಆ ನೋಸ್ಗೆ ಇರೋಂಥ ಭಾಗದಲ್ಲಿ ನಾವು ಈ ರೀತಿ ಪೌಡರನ್ನು ಹಚ್ಕೋಬೇಕು. ಈ ರೀತಿ ಹಚ್ಕೊಳ್ಳೋದ್ರಿಂದ ನಾವು ಮಾರ್ನಿಂಗ್ ಟೈಮ್ ಇಟ್ಕೊಳ್ತೀವಿ ಬೆಳಗ್ಗೆ. ಆಗ ನಮಗೆ ನೋಸ್ ಮೇಲೆ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತೆ. ಆ ಮಾರ್ಕ್ಸ್ ಹೋಗ್ಬೇಕಂದ್ರೆ ಈ ರೀತಿ ಪೌಡರನ್ನು ಹಚ್ಕೊಳ್ಳಿ. ಮತ್ತು ನೈಟ್ ಮಲಗುವಾಗ ಕೊಬ್ಬರಿ ಎಣ್ಣೆಯನ್ನು ನೋಸ್ ಮೇಲೆ ಈ ರೀತಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಚ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ನೋಸ್ ಮೇಲೆ ಬ್ಲ್ಯಾಕ್ ಮಾರ್ಕ್ಸ್ ಈ ರೀತಿ ಬರ್ದಿರ ಇರುತ್ತೆ ಮತ್ತು ನಮ್ಮ ಸ್ಪೆಕ್ಸ್ ಕೂಡ ಕ್ಲೀನಾಗಿ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಯೂಸ್ ಮಾಡಿದ ನಂತರ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಕ್ಕೊಳ್ಳಿ, ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಟಿಪ್ ನಂಬರ್ 4, ನಾವು ಈ ರೀತಿ ಸ್ವೆಟರ್ಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ನಾವು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಯೂಸ್ ಮಾಡುವಾಗ ಜಿಪ್ಪು ಈ ರೀತಿ ನಾವು ಎಳೆಯುವಂಥ ಜಿಪ್ಪು ಹೋಗಿಬಿಟ್ಟಿರುತ್ತೆ ಮತ್ತು ನಾವು ಜಿಪ್ಪನ್ನು ಹಾಕ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಆ ರೀತಿ ಆಗದಿರೋ ಒಂದು ಸೇಫ್ಟಿ ಪಿನ್ನನ್ನು ತಗೊಳ್ಳಿ. ಸೇಫ್ಟಿ ಪಿನ್ನನ್ನು ತಗೊಂಡು ಆ ಜಿಪ್ಪಿಗೆ ರಿಂಗ್ ಅನ್ನೋದು ಹಾಗೇ ಇರುತ್ತೆ. ಆ ರಿಂಗಿಗೆ ನಾವು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಬಿಟ್ಟು ನಾವು ಜಿಪ್ಪನ್ನು ಈಸಿಯಾಗಿ ಹಾಕ್ಕೋಬಹುದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ನಾವು ಆ ಜಿಪ್ಪನ್ನು ಎಳಿಬೋದು. ತುಂಬ ಚೆನ್ನಾಗಿರುತ್ತೆ ಈ ಟಿಪ್ಪು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೂ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಆ ವಿಡಿಯೋದನ್ನು ಅದು ಹೇಳಿ, ನಾನು ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತೀನಿ.
ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸ್ವೆಟರ್ಗಾಗಿರ್ಬೋದು, ಜೀನ್ಸ್ ಬ್ಯಾಗ್ಗಾಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಜಿಪ್ ಹೋದಾಗ ಈ ರೀತಿ ಸೇಫ್ಟಿ ಪಿನ್ನನ್ನು ನಾವು ಹಾಕ್ಕೊಂಡ್ರೆ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಟಿಪ್ ನಂಬರ್ 5, ನಾವು ಚಿಕ್ಕ ಮಕ್ಕಳಿಗೆ ಈ ರೀತಿ ಸ್ವೆಟರ್ಸನ್ನು ಹಾಕಿರ್ತೀವಿ, ಇಲ್ಲಾಂದರೆ ಜೀನ್ಸ್ ಪ್ಯಾಂಟ್ ಹಾಕಿರ್ತೀವಿ, ಜಿಪ್ಪು ಬೇಗ ಲೂಸ್ ಆಗಿಬಿಟ್ಟು ಕೆಳಗಡೆ ಬಂದುಬಿಡ್ತಾ ಇರುತ್ತೆ. ಆ ರೀತಿ ಬರಬಾರ್ದು ಅಂದರೆ ನಾವು ಈ ರೀತಿ ಬ್ಯಾಕ್ ಸೈಡ್ ಈ ರೀತಿ ತಿರುಗಾಕ್ಬಿಟ್ಟು ನಾವು ಅದಕ್ಕೆ ಸೇಫ್ಟಿ ಪಿನ್ನನ್ನು ಒಂದು ಒಳಗಡೆಗೆ ಈ ರೀತಿ ಹಾಕ್ಬಿಟ್ರೆ ನಾವು ಜೋರಾಗಿ ಇದು ಚಿಕ್ಕ ಮಕ್ಳು ಈ ರೀತಿ ಕೀಳಿದ್ರೂ ಕೂಡ ಆ ಜಿಪ್ಪು ಅನ್ನೋದು ಬರೋದಿಲ್ಲ, ಓಪನ್ ಆಗೋದಿಲ್ಲ. ಮತ್ತು ಜೀನ್ಸ್ ಪ್ಯಾಂಟ್ ಕೂಡ ಜಿಪ್ಪು ಲೂಸ್ ಆಗೋಗ್ತಾ ಇರುತ್ತೆ, ಕೆಳಗಡೆಗೆ ಬಂದುಬಿಡ್ತಾ ಇರುತ್ತೆ, ಆ ರೀತಿ ಬರ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇವತ್ತಿಗೆ ಇಷ್ಟೇ ಟಿಪ್ಸು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.